ಒಟ್ಟಾರೆಯಾಗಿ ಯಾಕೆ ಈ ಥರ ಆಗ್ತದೆ? ಏನು ಮಾಡ್ಬೇಕಂತ ಏನಾಗ್ತದೆ? ಏನು ಮಾಡಬೇಕು ಅಂತ ನಾವು ಹೊಸದಾಗಿ ಹೇಳಬೇಕಾಗಿಲ್ಲ. ಶರಣರು ಏನು ಕೊಟ್ಟಿದ್ದಾರೋ ಅದನ್ನು ಯಥಾವತ್ತಾಗಿ ಪರಿಪಾಲನೆ ಮಾಡಬೇಕು. ಮೊದಲನೇದಾಗಿ ನಮ್ಮ ನಡೆ ಮತ್ತು ನುಡಿ ಶುದ್ಧವಾಗಿರಬೇಕು. ಯಾರು ಸಂತರೋ ಶರಣರೋ ಅವರ ಬದುಕಿಗೆ ಮಸಿ ಬಳಿಯುವಂಥ ಕೆಲಸವನ್ನು ಯಾರೂ ಕೂಡ ಸಮಾಜದಲ್ಲಿ ಮಾಡಬಾರ್ದು. ಒಂದು ವೇಳೆ ಹಾಗೆ ಮಾಡ್ತಾರೆ ಅಂತಂದರೆ ನಮ್ಮಲ್ಲಿ ಗಣಾಚಾರ ಅಂತ ಇದೆ ಪಂಚಾಚಾರಗಳಲ್ಲಿ. ಆ ಗಣಾಚಾರ ಪ್ರವೃತ್ತಿಯನ್ನು ಸಮಾಜ ಬಾಂಧವರು ಬೆಳೆಸ್ಕೊಳ್ಬೇಕು ಅಂತ ನಾವು ಬಯಸ್ತೇವೆ. ಬಸವದರ್ಶನ ಪುಸ್ತಕ ಬಸವದರ್ಶನ ಈಗಾಗಲೇ ಬಸವದರ್ಶನ ಅಲ್ಲ, ವಚನ ದರ್ಶನ ಅದು ಬಂದು ಈಗಾಗಲೇ 1 ವರ್ಷ ಹತ್ತತ್ರ ಆಯಿತು. ಅದನ್ನು ಬಿಡುಗಡೆ ಮಾಡಲಿಕ್ಕೆ ಇಡೀ ನಾಡಿನಲ್ಲಿ ಲಕ್ಷ ಹಣ ವ್ಯಯ ಮಾಡಿದರು. ಆದರೆ ಅದರಿಂದ ಏನೂ ಪ್ರಯೋಜನ ಆಗಿಲ್ಲ. ಈಗ ಅದಕ್ಕೆ ವಿರುದ್ಧವಾಗಿಯೇ ಬಸವ ವಚನ ದರ್ಶನ ಸತ್ಯ ಮಿಥ್ಯ ಅಂತ ಮತ್ತೊಂದು ಅಪರೂಪದ ಕೃತಿ ಬಂದಿದೆ. ನೀವು ಅದನ್ನು ಒಂದು ಸರಿ ಓದಿದರೆ ಆ ವಚನದ ದರ್ಶನ ಎಷ್ಟು ಮಸಿ ಬಳಿಯುವಂಥ ಕೆಲಸ ಮಾಡಿದೆ ಅಂತ ಅರ್ಥ ಆಗುತ್ತೆ. ಜಾತಿ ಗಣತಿ ವಿಚಾರದಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯ ಲಿಂಗಾಯತರು ಒಕ್ಕಲಿಗರು ವಿರೋಧ ಮಾಡ್ತಾ ಇದ್ದಾರೆ ಅಂತ. ಈಗ ತಾನೇ ಅಲ್ಲಿ ಜಾತಿ ಗಣತಿ ಬಗ್ಗೆ ನಮಗೆ ಪ್ರಶ್ನೆ ಮಾಡಿದರು. ಹಿಂದೆ ಮಾಡಿರುವಂಥ ಜಾತಿ ಗಣತಿ ಸರಿಯಿಲ್ಲ ಅನ್ನೋಂಥದ್ದು ಬಹುತೇಕರ ಅಭಿಪ್ರಾಯ. ಹಾಗಾಗಿ ಹೊಸದಾಗಿ ಯಾವ ಕಾನೂನುಬದ್ಧ ಮತ್ತು ಶಾಸ್ತ್ರೀಯವಾಗಿ ಆ ಜನಗಣತಿಯನ್ನು ಮಾಡಿದರೆ ಯಾರಿಗೆ ಸೌಲಭ್ಯಗಳು ಸಿಗಬೇಕೋ ಅವ್ರಿಗೆ ಸಿಗ್ತಾವೆ. ಇಲ್ಲ ಅಂತಂದರೆ ಏನೇನೋ ಆಗಿ ಅವಾಂತರಗಳಾಗ್ತವೆ. ಹಾಗಾಗಿ ಮತ್ತೊಮ್ಮೆ ಜನಗಣತಿಯನ್ನು ಜಾತಿಯ ಹಿನ್ನೆಲೆಯಲ್ಲಿ ಮಾಡೋದು ಕ್ಷೇಮ ಅಂತ ನಾವು ಬಯಸ್ತೇವೆ. ಬಸವ ಜಯಂತಿ ಮತ್ತು ರೇಣುಕಾ ಜಯಂತಿ ಒಟ್ಟಿಗೆ ಮಾಡೋದಕ್ಕೆ ವಿರೋಧ ಮಾಡಿದರು. ಬಸವ ಜಯಂತಿಯನ್ನು ರೇಣುಕಾ ಜಯಂತಿಯನ್ನು ಇದುವರೆಗೂ ಯಾರೂ ಒಟ್ಟಿಗೆ ಮಾಡಿಲ್ಲ. ಈಗೇನೋ ಹೊಸ ಪದ್ಧತಿಯನ್ನು ತರಲಿಕ್ಕೆ ಹೊರಟಿದ್ದಾರೆ. ಅಂಥವ್ರಿಗೆ ನಾವು ಪ್ರಶ್ನೆ ಕೇಳುವಂಥದ್ದು, ಹಾಗಾದರೆ ಬಸವಣ್ಣ ಲಿಂಗಾಯತ ಧರ್ಮದ ಸಂಸ್ಥಾಪಕ ಅಂತ ನೀವು ಒಪ್ಕೊಳ್ತೀರಾ? ಒಪ್ಕೊಳ್ಳೋದಾದರೆ ಮುಂದೆ ಆಲೋಚನೆ ಮಾಡೋದು. ಆದರೆ ಬಸವಣ್ಣನನ್ನೇ ಧರ್ಮಗುರು ಅಂತ ಒಪ್ಕೊಳ್ಳೋಕ್ಕೆ ಸಿದ್ಧತೆ ಇಲ್ಲದೇ ಇದ್ದಾಗ ಬರೀ ರೇಣುಕಾಚಾರ್ಯರನ್ನ ಮುಂದೆ ತರುವಾಗ ಅವರನ್ನು ಇವ್ರ ಜೊತೆಗೆ ಜೋಡಿಸೋದಾಗಲಿ ಇನ್ನೊಬ್ಬರ ಜೊತೆಗೆ ಜೋಡಿಸೋದಾಗಲಿ ಅದು ಮಾಡುವಂಥ ಅವಮಾನ ಅಂತ ನಾವು ಭಾವಿಸ್ತೀವಿ. ಹಾಗೆ ಮಾಡಬಾರ್ದು. ಸಪ್ರೇಟ್ ಮಾಡೋದಾದರೆ ಪ್ರತ್ಯೇಕ ಮಾಡಲಿ. ಅದಕ್ಕೆ ಇದುವರೆಗೂ ಮಾಡ್ಕೊತಾನೆ ಬಂದಿರೋ ಅದ್ರ ಬಗ್ಗೆ ಯಾರ್ದೂ ಆಕ್ಷೇಪಣೆ ಇಲ್ಲ. ಆದರೆ ಇವುಗಳನ್ನು ಒಂದು ಮಾಡಿ ಬಸವಣ್ಣನ ಹಿಂದಕ್ಕೆ ಸರಿಸಿ ರೇಣುಕರನ್ನು ಮುಂದೆ ತರುವಂಥ ಒಂದು ಸಂಚು ಏನಿದೆಯಲ್ಲ ಅದು ಸರಿಯಲ್ಲ. ಯಾರು ಮಾಡ್ತಾ ಇದ್ದಾರೆ ಸರ್? ಅದು ಈಗ ಸದ್ಯಕ್ಕೆ ಅಖಿಲ ಭಾರತ ವೀರಶೈವ ಮಹಾಸಭೆಯ ನಮ್ಮ ಜಿಲ್ಲಾ ರಾಜ್ಯಾಧ್ಯಕ್ಷರಾದಂಥ ಶಂಕರ್ ಬಿದ್ರಿ ಅವರು ಆ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಒಂದು ಆದೇಶದ ರೂಪದಲ್ಲೇ ಬಂದಿದೆ. ಹಾಗಾಗಿ ನಾವು ಅದನ್ನು ವಿರೋಧಿಸ್ತೀವಿ.